ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟ್ರಾಟಜಿ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ಲ್ಯಾಂಡ್ ಸರ್ವೇಯರ ಸ್ಪೆಸಿಫಿಕ್ ಪೇಪರ ಮೆಥಮೆಟಿಕ್ಸ ಫಸ್ಟ್ ಚಾಪ್ಟರನ್ನು ನಾವು ಈ ಒಂದು ಕ್ಲಾಸ್ನಲ್ಲಿ ನೋಡೋಣ. ಸ್ಕ್ವೇರ್ ಆ್ಯಂಡ್ ಸ್ಕ್ವೇರ್ ರೂಟ್ ಬಗ್ಗೆ. ಸೊ ಈ ಕ್ಲಾಸ್ಗಳು ಯೂಟ್ಯೂಬ್ ಮೆಂಬರ್ಶಿಪ್ಪನ್ನು ಪಡೆದುಕೊಂಡು ನೀವು ನೋಡ್ಬೋದಾಗಿರ್ತದೆ. ಸೊ ಮೆಂಬರ್ಶಿಪ್ಪನ್ನು ಯಾವ ರೀತಿ ಪಡೆಯೋದನ್ನು ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ನಾನು ಹೇಳಿರ್ತೀನೋ, ನೀವು ಚೆಕ್ ಮಾಡ್ಬೋದು. ಹಾಗೆ ಮೆಂಬರ್ಶಿಪ್ಪ ಪಡೆಯಲು ಲಿಂಕನ್ನು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಿಮ್ಗೆ ದೊರೀತದೆ, ಅಥವಾ ಈ ಒಂದು ಯೂಟ್ಯೂಬ್ ಚಾನಲ್ನ ಹೋಮ್ ಪೇಜ್ನಲ್ಲಿ ಏನೈತಿ ನಿಮ್ಗೆ ಜಾಯಿನ್ ಅನ್ನೋ ಬಟನ್ ಕಾಣುತ್ತೆ. ಸೊ ಅದರ ಮೇಲೆ ಕ್ಲಿಕ್ ಮಾಡಿ ನೀವು ಜಾಯಿನ್ ಆಗ್ಬೋದು. ಹಾಗೆ ಇನ್ನೇ ಏನಾದರೂ ನಿಮ್ಗೆ ಡೌಟ್ಗಳಿದ್ದರೆ ಟೆಲಿಗ್ರಾಮ್ದಲ್ಲಿ ಮೆಸೇಜ್ ಮಾಡಿ ಕೂಡ ಕೇಳ್ಬೋದು. ಟೆಲಿಗ್ರಾಮ್ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಗೂ ಕಮೆಂಟ್ನಲ್ಲಿ ಪಿನ್ ಮಾಡಲಾಗಿರ್ತದೆ. ನೀವು ಅಲ್ಲಿ ನೋಡಿ ಮೆಸೇಜನ್ನು ಮಾಡ್ಬೋದು. ಸೊ ಇವತ್ತಿನ ಮೊದಲ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಸ್ಕ್ವೇರ್ ಆ್ಯಂಡ್ ಸ್ಕ್ವೇರ್ ರೂಟ್. ಸೊ ಇಲ್ಲಿ ಸ್ಕ್ವೇರ್ ಅನ್ನೋದು ಏನಪ್ಪ ಅಂತಂದ್ರೆ, ಸ್ಕ್ವೇರ್ ನಂಬರ್ ಈಸ್ ಅ ನಂಬರ್ ದ್ಯಾಟ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ ಆ್ಯಸ್ ದ ಪ್ರಾಡಕ್ಟ್ ಆಫ್ ಆ್ಯನ್ ಇಂಟಿಜರ್ ಮಲ್ಟಿಪ್ಲೈ ಬೈ ಇಟ್ ಸೆಲ್ಫ್. ಅಂದ್ರೆ ಒಂದು ಇಂಟಿಜರ ತನ್ನಷ್ಟಕ್ಕೆ ತಾನೇ ಇಲ್ಲಿ ಇಂಟು ಆಗ್ತಂದ್ರೆ ಅದನ್ನ ಸ್ಕ್ವೇರ್ ನಂಬರ್ ಇಲ್ಲಿ ಆಗಿರ್ತದೆ. ಸೊ ಎನ್ ಅನ್ನೋದು ಒಂದು ಇಂಟಿಜರ. ಸೊ ಇದನ್ನ ಮತ್ತು ಹೊಳ್ಳಿ ಎನ್ದಿಂದ ಇಂಟು ಮಾಡಿದಾಗ ನಮಗೆ ಬರುವಂಥ ಸಂಖ್ಯೆ ಯಾವುದಾಗಿರ್ತದೆ ಅಂದ್ರೆ ಅದು ಸ್ಕ್ವೇರ್ ನಂಬರ್ ಆಗಿರ್ತದೆ. ಇಲ್ಲಿ ನಾವು ಎಕ್ಸಾಂಪಲ್ ತಗೋದಾದ್ರೆ 2 × 2 ಮಾಡಿದಾಗ 4 ಬರ್ತದೆ, ಇದು ಒಂದು ಸ್ಕ್ವೇರ್ ನಂಬರ. ನೆಕ್ಸ್ಟ್ ಅದೇ ರೀತಿ 3 × 3 ಮಾಡಿದಾಗ ಇಲ್ಲಿ 9 ಬರ್ತದೆ, ಇದು ಒಂದು ಸ್ಕ್ವೇರ್ ನಂಬರ. ಅದೇ ರೀತಿ ನಾವು ಎಷ್ಟು ಬೇಕಂತ ಸಂಖ್ಯೆನ ತಗೋಬೋದು. ಇಲ್ಲಿ 13 × 13 ಮಾಡಿದಾಗ ಇಲ್ಲಿ 169 ಬರ್ತದೆ. ಸೊ ಇದು ಕೂಡ ಒಂದು ಸ್ಕ್ವೇರ್ ನಂಬರ. ನೆಕ್ಸ್ಟ್ ಈ ಥರ ಉಲ್ಟಾ ಏನಾಗಿರ್ತದೆ, ಇಲ್ಲಿ ಸ್ಕ್ವೇರ್ ರೂಟ್ ಆಗ್ತದೆ. ಅಂದ್ರೆ ಇಲ್ಲಿ 169 ಅದ. ಸೊ ಈ ಥರ ಸ್ಕ್ವೇರ್ ರೂಟ್ ಏನಾಗ್ತದೆ ಅಂದರೆ ಇಲ್ಲಿ ಸ್ಕ್ವೇರ್ ರೂಟ್ ಇಲ್ಲಿ 13 ಆಗ್ತದೆ. ಸೊ ಅದೇ ರೀತಿ 144 ಏನಾಗುತ್ತೆ, ಇಲ್ಲಿ 12 ಆಗುತ್ತೆ. ಹಾಗೆ ಇಲ್ಲಿ 729 ಏನಾಗುತ್ತೆ ಅನ್ನೋದನ್ನು ನೀವು ಕಮೆಂಟ್ನಲ್ಲಿ ತಿಳಿಸ್ರಿ. ನೆಕ್ಸ್ಟ್ ಇಲ್ಲಿ ಪ್ರಾಪರ್ಟೀಸನ್ನು ನೋಡ್ಬೋದು ಸ್ಕ್ವೇರ್ ನಂಬರ್ದ. ಸ್ಕ್ವೇರ್ ನಂಬರ್ಸ್ ಹ್ಯಾವ್ ಆ್ಯನ್ ಆಡ್ ನಂಬರ್ ಆಫ್ ಆಲ್ ಟೋಟಲ್ ಫ್ಯಾಕ್ಟರ್ಸ್. ಅಂದರೆ ಇಲ್ಲಿ ಸ್ಕ್ವೇರ್ ನಂಬರ ಅದ್ರ ಫ್ಯಾಕ್ಟರ್ಸ್ಗಿಂದವು ಆಡ್ ಒಳಗೆ ಇರ್ತಾವೆ. ಸೊ ಇಲ್ಲಿ ನಾವು 4 ತಗೋನು, 4 ಒಂದು ನಂಬರ ಸ್ಕ್ವೇರ್ ನಂಬರ. ಸೊ ಈ ಥರ ಫ್ಯಾಕ್ಟರ್ಸ್ ಏನಾಗಿರ್ತದೆ, 1 ಆಗ್ತದೆ, 2 ಆಗ್ತದೆ, 4 ಆಗ್ತದೆ. ಸೊ ಇವು ಟೋಟಲ್ ಎಷ್ಟದು, ಟೋಟಲ್ 3 ಅದು. ಸೊ ಇದು ಆಡ. ಸೊ ಈ ಫ್ಯಾಕ್ಟರನ್ನು ಯಾವ ರೀತಿ ಇಲ್ಲಿ ನಾವು ಫೈಂಡ್ ಮಾಡ್ಬೋದು ಅಂದರೆ, ಇದು 4 ಯಾವ್ಯಾವ ಒಂದು ಟೇಬಲ್ಸ್ನಲ್ಲಿ ಅಂದರೆ ಯಾವ್ಯಾವ ಮಗ್ಗೆಯಲ್ಲಿ ಅದ ಅಂತ ಇಲ್ಲಿ ನಾವು ನೋಡ್ಬೋದು. 1ನೇ ಮಗ್ಗಿಗೆ ಬರ್ತದೆ, 2ನೇ ಬರ್ತದೆ, 4ನೇ ಬರ್ತದೆ. ಸೊ ಅದೇ ರೀತಿ 16 ತೊಗೊಂಡಾಗ ಇಲ್ಲಿ 16 ಅದ. 16 ಅಂದ್ರೆ 1 16ನೇ, 2 8ನೇ, ನೆಕ್ಸ್ಟ್ 4 4ನೇ, 8 2ನೇ, 16 1ನೇ. ಸೊ ಟೋಟಲ್ ಇವು ಎಷ್ಟದು, 5 ಅದು. ಸೊ 5 ಅನ್ನೋದು ಕೂಡ ಇಲ್ಲಿ ಆಡ. ಟೋಟಲ ಆಡ ಫ್ಯಾಕ್ಟರ್ಸ್ ಇಲ್ಲಿ 5 ಅವು. ಸೊ ಅದೇ ರೀತಿ ಇಲ್ಲಿ ನೀವು 36 ನೋಡ್ಬೋದು. ನೆಕ್ಸ್ಟ್ ಸ್ಕ್ವೇರ್ ನಂಬರ್ ಎಂಡ್ ಓನ್ಲಿ ಇನ್ ಅ ಸರ್ಟನ್ ಡಿಜಿಟ್. ಅಂದ್ರೆ ಇಲ್ಲಿ ಸ್ಕ್ವೇರ್ ನಂಬರ್ಗಳು ಯಾವಾಗಲೂ ಈ ಒಂದು ಡಿಜಿಟ್ಗಳ ಕೊನೆಯಿಂದಾನ ಎಂಡ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು, 1ರ ಸ್ಕ್ವೇರ 1, 2ರ ಸ್ಕ್ವೇರ 4, 3ರ ಸ್ಕ್ವೇರ 3ರ ಸ್ಕ್ವೇರ ಇಲ್ಲಿ 9, 4ರ ಸ್ಕ್ವೇರ 16, 5ರ ಸ್ಕ್ವೇರ 25, ನೆಕ್ಸ್ಟ್ 6ರ ಸ್ಕ್ವೇರ 36, 7ರ ಸ್ಕ್ವೇರ 49, 8ರ ಸ್ಕ್ವೇರ 64, 9ರ ಸ್ಕ್ವೇರ 81, 10ರ ಸ್ಕ್ವೇರ ಇಲ್ಲಿ 100. ಸೊ ಕೊನೆಯಲ್ಲಿ ನೋಡ್ಬೋದು, ಇಲ್ಲಿ 1ರ ಸ್ಕ್ವೇರ ಇಲ್ಲಿ 1ದಿಂದನ ಕೊನೆ ಆಗುತ್ತೆ, 2ರ ಸ್ಕ್ವೇರ 4ರಿಂದ, 3ರ ಸ್ಕ್ವೇರ 9ರಿಂದ, 4ರ ಸ್ಕ್ವೇರ 6ರಿಂದ, ಹಾಗೆ 5ರ ಸ್ಕ್ವೇರ 5ರಿಂದ, 6ರ ಸ್ಕ್ವೇರ 6ರಿಂದ, 7ರ ಸ್ಕ್ವೇರ 9ರಿಂದ, 8ರ ಸ್ಕ್ವೇರ 4ರಿಂದ, 9ರ ಸ್ಕ್ವೇರ
1ರಿಂದ. ಸೊ ಈ ಸಂಖ್ಯೆಯಲ್ಲಿ ಈ ಸ್ಕ್ವೇರ್ ನಂಬರಲ್ಲಿ ನಿಮ್ಗೆ 2 ಎಲ್ಲೂ ಕಾಣಲ್ಲ, 3 ಎಲ್ಲೂ ಕಾಣಲ್ಲ, 7 ಎಲ್ಲೂ ಕಾಣಲ್ಲ, 8 ಎಲ್ಲೂ ಕಾಣಲ್ಲ. ಸೊ ಕೊನೆಯಲ್ಲಿ ಈ ಸಂಖ್ಯೆ ಇತ್ತಂದ್ರೆ ಈ ಡಿಜಿಟ್ಗಳು ಇದ್ದು ಅಂದ್ರೆ ಅದೊಂದು ಸ್ಕ್ವೇರ್ ನಂಬರ್ ಆಗಿರೋದಿಲ್ಲ. ಸೊ ಇದನ್ನೀಗ ನೆನಪಿರಬೇಕು. ಸ್ಕ್ವೇರ್ ರೂಟನ್ನು ಕಂಡು ಹಿಡಿಯುವಾಗ ಕೊನೆಯಲ್ಲಿ ಈ ಸಂಖ್ಯೆ ಇತ್ತಂದ್ರೆ ಸ್ಕ್ವೇರ್ ನಂಬರ್ಕ ಅದೊಂದು ಪರ್ಫೆಕ್ಟ್ ಸ್ಕ್ವೇರ್ ಆಗೋದಿಲ್ಲ. ಸೊ ಇಲ್ಲಿ ಈ ನಂಬರ್ಗಳು ಮಾತ್ರ ಇದ್ದರೆ ಏನೈತಿ ಅದೊಂದು ಸ್ಕ್ವೇರ್ ನಂಬರ್ ಆಗಿರ್ತದೆ ಕೊನೆಯಲ್ಲಿ. ನೆಕ್ಸ್ಟ್ ಸ್ಕ್ವೇರ್ ನಂಬರ್ ಆಫ್ ಇವನ್ ಆ್ಯಂಡ್ ಆಡ್ ನಂಬರ್ಸ್ ಅಂದರು. ಇಲ್ಲಿ 2ರ ಸ್ಕ್ವೇರ್ 4, ಇದು ಇವನ, ಇದು ಇವನ. ಯಾವಾಗಲೂ ಇವನ್ ಸಂಖ್ಯೆ ಸ್ಕ್ವೇರ್ ಏನೈತಿ ಅದು ಇವನ್ ಸಂಖ್ಯೆನೇ ಆಗಿರ್ತದೆ. ಆಡ್ ಸಂಖ್ಯೆ ಸ್ಕ್ವೇರ್ ಏನೈತಿ, ಆಡ್ ಸಂಖ್ಯೆ ಸ್ಕ್ವೇರ್ ಯಾವಾಗಲೂ ಆಡ್ ನಂಬರ್ ಆಗಿರ್ತದೆ. ಇಲ್ಲಿ ಎಕ್ಸಾಂಪಲ್ ನೋಡ್ಬೋದು. 8 ಅನ್ನೋದು ಒಂದು ಇವನ್ ಸಂಖ್ಯೆ, ಅದರ ಸ್ಕ್ವೇರ್ ಏನೈತಿ 64, ಇದು ಕೂಡ ಇವನ. ಇಲ್ಲಿ ಇವನ್ ಅಂದರೆ ಇಲ್ಲಿ ಸಮಸಂಖ್ಯೆ. ಇಲ್ಲಿ 7 ಅನ್ನೋದು ಇದೊಂದು ಆಡ್ ಅಂದರೆ ಇಲ್ಲಿ ಬೆಸ ಸಂಖ್ಯೆ. 7 ಅನ್ನೋದು ಒಂದು ಬೆಸ ಸಂಖ್ಯೆ. ಸೊ ಅದರ ಸ್ಕ್ವೇರ್ 49 ಅನ್ನೋದು ಒಂದು ಬೆಸ ಸಂಖ್ಯೆ. ಸೊ ಇನ್ನೊಂದು ನಿಮ್ಗೆ ಹೇಳ್ಬೇಕಂದ್ರೆ ಇಲ್ಲಿ 1ರ ಸ್ಕ್ವೇರ 1 ಅದ, 2ರ ಸ್ಕ್ವೇರ 4 ಅದ, 3ರ ಸ್ಕ್ವೇರ 9 ಅದ, 4ರ ಸ್ಕ್ವೇರ 16 ಅದ, 5ರ ಸ್ಕ್ವೇರ 25, 6ರ ಸ್ಕ್ವೇರ್ 36, 7ರ ಸ್ಕ್ವೇರ್ 49, 8ರ ಸ್ಕ್ವೇರ್ 64, 9ರ ಸ್ಕ್ವೇರ್ 81, 10ರ ಸ್ಕ್ವೇರ್ 100. ನೆಕ್ಸ್ಟ್ ಇಲ್ಲಿ 11ರ ಸ್ಕ್ವೇರ್ ತೊಗೊಂಡಾಗ ಅದರ ಕೊನೆ ಡಿಜಿಟ್ ಏನು ಬರ್ತದೆ, 1 ಬರ್ತದೆ. ಸೊ ಇಲ್ಲಿ 121 ಅದ. 12ರ ಸ್ಕ್ವೇರ್ ಇದು 144 ಅದ. 13ರ ಸ್ಕ್ವೇರ್ 169 ಅದ. 14ರ ಸ್ಕ್ವೇರ್ 196 ಅದ. 15ರ ಸ್ಕ್ವೇರ್ 225 ಅದ. 16ರ ಸ್ಕ್ವೇರ್ 256 ಅದ. 17ರ ಸ್ಕ್ವೇರ್ 289 ಅದ. 18ರ ಸ್ಕ್ವೇರ್ 324 ಅದ. 19ರ ಸ್ಕ್ವೇರ್ 361 ಅದ. 20ರ ಸ್ಕ್ವೇರ್ 400 ಇಲ್ಲಿ ಅದ. ಸೊ ಇಲ್ಲಿ ನೋಡ್ಬೋದು 1ರ ಸ್ಕ್ವೇರ್ ಏನೈತಿ ಇಲ್ಲಿ ಕೊನೆಯಲ್ಲಿ 1 ಬಂದದ. ಇಲ್ಲಿ 11ರ ಸ್ಕ್ವೇರು ಏನೈತಿ ಕೊನೆಯಲ್ಲಿ 1 ಬರ್ತದೆ. ಹಾಗೆ 31ರ ಸ್ಕ್ವೇರು ಕೂಡ ಕೊನೆ ಡಿಜಿಟ 1ನ ಇಲ್ಲಿ ಆಗ್ತದೆ. ನೆಕ್ಸ್ಟ್ 12ರ ಸ್ಕ್ವೇರ್ ಇಲ್ಲಿ 2ರ ಸ್ಕ್ವೇರ್ ಕೊನೆಯಲ್ಲಿ ಡಿಜಿಟ್ ಏನೈತೆ 4 ಅದ. 12ರಲ್ಲೂ ಡಿಜಿಟ 4ನ ಬರ್ತದೆ. ನೆಕ್ಸ್ಟ್ 3ರಲ್ಲಿ ಡಿಜಿಟ್ 9 ಬಂದೈತಿ ಅಂದ್ರೆ 13ರಲ್ಲೂ ಅದೇ ಬರ್ತದೆ. 23ನಲ್ಲೂ ಕೂಡ ಅದೇ ಇಲ್ಲಿ ಬರ್ತದೆ. ಅಂದ್ರೆ 23ರ ಸ್ಕ್ವೇರ್ ಎಷ್ಟದ 529 ಅದ. ಸೊ 23 ಸ್ಕ್ವೇರಲ್ಲಿ ಕೊನೆಯಲ್ಲಿ 4 ಬರ್ತದೆ. ಅದೇ ರೀತಿ 5ಅನ್ನು ನೋಡಿದಾಗ 5ರ ಕೊನೆ ಡಿಜಿಟ 5 ಅದ. 15ರದ 225 ಅದ. ಇದು ಕೂಡ 5 ಬರ್ತದೆ. ನೆಕ್ಸ್ಟ್ 25 ಏನು ಬರ್ತದೆ, 25 625 ಬರ್ತದೆ. ಸೊ ಇದು ಕೊನೆಯಲ್ಲಿ 5 ಬರ್ತದೆ. ಅದೇ ರೀತಿ 6ರ ಕೊನೆ ಡಿಜಿಟ್ 6 ಐತೆ ಅಂದರೆ ಇಲ್ಲಿ 16ರದು 6 ಬರ್ತದೆ. 26ರದು 6 ಬರ್ತದೆ. 36ರದು ಕೂಡ 6 ಬರ್ತದೆ. ಇದೇ ರೀತಿ ಕಂಟಿನ್ಯೂ ಕೊನೆಯಲ್ಲಿ 6 ಇತ್ತಂದ್ರೆ ಆ ಥರ ಸ್ಕ್ವೇರ್ ನಂಬರ್ ಒಳಗೆ ಕೊನೆಯಲ್ಲಿ 6ನ ಬರ್ತದೆ. ಸೊ ಅದೇ ರೀತಿ 7ರದ 8ರದ 9ರದ 10ರದ. ಸೊ ಇಲ್ಲಿ 10, 100, 1000 ಇವುಗಳ ಸ್ಕ್ವೇರ್ ನಂಬರ್ ಯಾವ ರೀತಿ ಇರ್ತದೆ ಅಂದ್ರೆ ಇಲ್ಲಿ 10 ಐತೆ ಅಂದರೆ ಈ ಥರ ಸ್ಕ್ವೇರ್ ನಂಬರ್ ಒಳಗೆ ಇಲ್ಲಿ 1 ಪೂಜೆ ಇತ್ತಂದ್ರೆ ಇಲ್ಲಿ 2 ಪೂಜೆ ಆಗುತ್ತೆ. ನೆಕ್ಸ್ಟ್ 100ರ ಸ್ಕ್ವೇರ್ ಅಂತ ನೋಡಿದಾಗ 100ರಲ್ಲಿ ಇಲ್ಲಿ 2 0 ಅದಾವ ಅಂದ್ರೆ 100ರ ಸ್ಕ್ವೇರ್ನಲ್ಲಿ ಇಲ್ಲಿ 4 ಸೊನ್ನೆಗಳು ಇಲ್ಲಿ ಬರ್ತದೆ. ನೆಕ್ಸ್ಟ್ ಇಲ್ಲಿ ಈಗ 25 ಅದ, 2.5 ಅದ. ಸೊ 2.5 ಸ್ಕ್ವೇರ್ ಏನಾಗುತ್ತೆ, ಸೊ 2.5 ಸ್ಕ್ವೇರ್ ಏನಾಗುತ್ತೆ, ಸೊ ಈ ಥರ ಸ್ಕ್ವೇರ್ ಏನಾಗುತ್ತೆ ಅಂದರೆ ಇಲ್ಲಿ 2.5 ಇಂಟು 2.5 ಈಕ್ವಲ್ ಟು ಆಗುತ್ತೆ. ಸೊ ಇಲ್ಲಿ ಒಂದು ಡಿಜಿಟನ್ನು ಬಿಟ್ಟ ಪಾಯಿಂಟ್ ಅದ, ಇಲ್ಲಿಯೂ ಕೂಡ 1 ಪಾಯಿಂಟ್ ಬಿಟ್ಟ ಡಿಜಿಟ್ ಅದ. ಸೊ ಇಲ್ಲಿ 25 ಇಂಟ್ಲೆ 25 ಮಾಡಿದಾಗ ಇಲ್ಲಿ 625 ಆಗುತ್ತೆ. ಬಟ್ ಇಲ್ಲೊಂದು ಪಾಯಿಂಟ್ ಅದ, ಇಲ್ಲೊಂದು ಪಾಯಿಂಟ್, ಟೋಟಲ್ 2 ಪಾಯಿಂಟ್ ಅಂದರೆ 6.25 ಅನ್ನೋದು ಇಲ್ಲಿ ಆಗುತ್ತೆ. ಅದೇ ರೀತಿ ಇಲ್ಲಿ 13 ಇಂಟು 1.3 ಇಂಟು 1.3 ಇದ್ದಾಗ ಏನಾಗುತ್ತೆ ಇಲ್ಲಿ ಇಲ್ಲಿ ಒಂದು ಪಾಯಿಂಟ್ ಬಿಟ್ಟ ಪಾಯಿಂಟ್ ಅದ, ಇಲ್ಲಿಯೂ ಒಂದು ಡಿಜಿಟ್ ಬಿಟ್ಟು ಪಾಯಿಂಟ್ ಅದ. ಸೊ ಇಲ್ಲಿ 13 ಇಂಟು 13 169 ಆಗುತ್ತೆ.
ಬಟ್ ಇಲ್ಲೊಂದು ಪಾಯಿಂಟ್ ಇಲ್ಲೊಂದು ಪಾಯಿಂಟ್ ಟೋಟಲ 2 ಪಾಯಿಂಟ್ ಅಂದ್ರೆ 1.69 ಅನ್ನೋದಿಲ್ಲಿ ಕರೆಕ್ಟ್ ಆಗುತ್ತೆ. ಈ ಥರ ಸ್ಕ್ವೇರ್ 1.3 ಇದೆ. ಸೊ ಅದೇ ರೀತಿ ನೀವು ಬೇರೆ ಸಂಖ್ಯೆಗಳು ನೋಡ್ಬೋದು. ಅಂದ್ರೆ ಇಲ್ಲಿ ಯಾವುದೇ ಒಂದು ಸಂಖ್ಯೆ ಈಗ 3.545. ಸೊ ಈ ಸಂಖ್ಯೆ ಸ್ಕ್ವೇರ್ನಲ್ಲಿ ಎಷ್ಟು ಡಿಜಿಟನ್ನು ಬಿಟ್ಟು ಪಾಯಿಂಟ್ ಬರ್ತದೆ ಅಂದ್ರೆ ಇಲ್ಲಿ 3 ಅದಾವ ಅಂದ್ರೆ ಈ ಥರ ಸ್ಕ್ವೇರ್ ನಂಬರ್ ಒಳಗೆ 6 ಸಂಖ್ಯೆ ಬಿಟ್ಟಿಲ್ಲಿ ಇಲ್ಲಿ ಏನಾದರೂ ತೋರಿ. ಸೊ ಇದನ್ನ ಸ್ಕ್ವೇರ್ ಮಾಡೋದಿಲ್ಲ. ಸೊ ಇಲ್ಲಿ 3 ಸಂಖ್ಯೆ ಅದಾವ ಅಂದ್ರೆ ಇದು ಸ್ಕ್ವೇರ್ ರೂಟ್ ಒಳಗೆ ಇಲ್ಲಿ 6 ಸಂಖ್ಯೆ ಬಿಟ್ಟು ಇಲ್ಲಿ ನಮ್ಗೆ ಪಾಯಿಂಟ್ ಬರ್ತದೆ. ಸೊ ಈ ರೀತಿ ನಿಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್ ಸೊ ಡಿಫರೆನ್ಸ್ ಬಿಟ್ವೀನ್ ಅ ಕನ್ಸಿಕ್ಯೂಟಿವ್ ಸ್ಕ್ವೇರ್ ನಂಬರ್ಸ್ ಇಸ್ ಇನ್ಕ್ರೀಸಸ್ ಅಂದರು. ಸೊ ಇಲ್ಲಿ n+1 ಸ್ಕ್ವೇರ್ ಅದ. ಸೊ ಇಲ್ಲಿ n ಇನ್ನೊಂದು n+1. ಸೊ ಇವುಗಳ ಡಿಫ್ರೆನ್ಸ್ ಏನಾಗುತ್ತೆ ಅಂದ್ರೆ ಇವುಗಳ ಸ್ಕ್ವೇರ್ ಮಾಡಿ ಡಿಫ್ರೆನ್ಸ್ ಮಾಡಿದಾಗ ನಮಗೆ 2n+1 ಅಂತ ಬರ್ತದೆ. ಸೊ ಇದನ್ನು ನೀವು ಚೆಕ್ ಮಾಡಿ ಕೂಡ ನೋಡ್ಬೋದು. ಇಲ್ಲಿ n ಅಂದರೆ ಇಲ್ಲಿ 4 ತೋರಿ, ಇಲ್ಲಿ n+1 ಅಂದರೆ ಇಲ್ಲಿ 5 ಆಗುತ್ತೆ. ಸೊ ಇದರ ಸ್ಕ್ವೇರ್ 5ರ ಸ್ಕ್ವೇರ್ ಮೈನಸ್ 4ರ ಸ್ಕ್ವೇರ್ ಇದು ಯಾವುದಕ್ಕೆ ಈಕ್ವಲ್ ಇರ್ತದೆ ಅಂದ್ರೆ 2. ಇಲ್ಲಿ n ಅಂದರೆ ಏನು ತೊಂದೇವು ನಾವು 4 ತೊಂದೆವು, 4+1. ಸೊ ಅವಾಗ ಇಲ್ಲಿ ಎಷ್ಟಾಗುತ್ತೆ 5ರ ಸ್ಕ್ವೇರ್ 25, 4ರ ಸ್ಕ್ವೇರ್ 16. ಸೊ ಇಲ್ಲಿ 2 4 8 +1. ಸೊ ಇಲ್ಲಿ 25ರಲ್ಲಿ 16 ಹೊತ್ತಂದ್ರೆ ಇಲ್ಲೂ 9 ಬರ್ತದೆ. ಇಲ್ಲಿ 8+1 ಅಂದರೆ ಇದು ಕೂಡ 9 ಆಗುತ್ತೆ. ಸೊ ಇಲ್ಲಿ ನಾ ಸಣ್ಣ ಸಂಖ್ಯೆ ತೊಂದಿ, ಒಂದು ವೇಳೆ ಅವರ ದೊಡ್ಡ ಸಂಖ್ಯೆ ತೊಂದಾಗ ಅವಾಗ ಏನಾಗುತ್ತೆ ಅಂದರೆ ಇಲ್ಲಿ 84 ಸ್ಕ್ವೇರ್ ಇರ್ತದೆ, ಇನ್ನೊಂದು 83 ಸ್ಕ್ವೇರ್ ಇರ್ತದೆ. ಸೊ ಈ ಥರ ಆನ್ಸರ್ ಎಷ್ಟಪ್ಪ ಅಂತ ಇಲ್ಲಿ ಕೇಳಿದಾಗ ನೀವು ಜಾಸ್ತಿ ಏನು ಮಾಡೋದಿಲ್ಲ, ಏನು ಮಾಡೋದು ಅಂದರೆ ಇಲ್ಲಿ 2 ಇಂಟು ಇಲ್ಲಿ ಸಣ್ಣ ಸಂಖ್ಯೆ ತಗೋದು 83+1. ಸೊ ಇಲ್ಲಿ ಇಂಟು ಮಾಡಿದಾಗ ಎಷ್ಟಾಗುತ್ತೆ ಇದು 166 ಆಗುತ್ತೆ +1. ಸೊ ಇಲ್ಲಿ ಇವುಗಳ ಡಿಫ್ರೆನ್ಸ್ ಎಷ್ಟಾಗಿರ್ತದೆ 167 ಇಲ್ಲಿ ಆಗುತ್ತೆ. ಸೊ ಈ ರೀತಿ ನೀವು ಮಾಡ್ಬೋದು. ನೆಕ್ಸ್ಟ್ ಲಾಸ್ಟ್ 2 ಡಿಜಿಟ್ ಆಫ್ ಅ ಸ್ಕ್ವೇರ್ ನಂಬರ್ಸ್ ಅಂದರು. ಸೊ ಕೊನೆಯ ಸಂಖ್ಯೆ ಇವುಗಳಿಂದ ಸ್ಕ್ವೇರ್ ನಂಬರ್ ಒಳಗೆ ಇವುಗಳಿಂದ ಕೊನೆ ಆಗುತ್ತಾ ಅಂತ ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ಸ್ಕ್ವೇರ್ ರೂಟ್ ಪ್ರಾಪರ್ಟಿ ಇಲ್ಲಿ ಏನಾಗುತ್ತೆ ಅಂದ್ರೆ ರೂಟ್ ಆಫ್ n ಸ್ಕ್ವೇರ್ ಅಂದರೆ ಇಲ್ಲಿ n ಸ್ಕ್ವೇರ್ ಅಂದ್ರೆ ಒಂದು ಸ್ಕ್ವೇರ್ ನಂಬರ. ಇಲ್ಲಿ ನಾನು 324 ತೋದ್ನು. ಸೊ ಈ 324 ಏನದ, ಸೊ ಇದು 18ರ ಸ್ಕ್ವೇರ್ ಆಗಿರ್ತದೆ. ಇಲ್ಲಿ 18ರ ಸ್ಕ್ವೇರ್ ಅಂದಾಗ ಇದು ಪ್ಲಸ್ ಆರ್ ಮೈನಸ್ ಇರ್ತದೆ. ಸೊ ಇದಕ್ಕೆ ಮಾಡ್ ಹಾಕಿದಾಗ ಇಲ್ಲಿ 18 ಅಂತ ಇಲ್ಲಿ ಆಗುತ್ತೆ. ಸೊ ಯಾವುದೇ ಒಂದು ಸಂಖ್ಯೆ ನೆಗೆಟಿವ್ದಾಗಿತ್ತಂದ್ರೆ ಅದನ್ನು ನಾವು ಸ್ಕ್ವೇರ್ ಮಾಡಿದಾಗ ಅದು ಪಾಸಿಟಿವ್ ಆಗುತ್ತೆ. ಸೊ ಯಾವುದೇ ಒಂದು ಸಂಖ್ಯೆಯನ್ನು ಸ್ಕ್ವೇರ್ ಮಾಡಿದಾಗ ಅದ ಇಲ್ಲಿ ಪಾಸಿಟಿವ್ದಾಗ ಬರ್ತದೆ. ಅದೇ ಕ್ಯೂಬ್ದ್ರೊಳಗೆ ಚೇಂಜ್ ಆಗುತ್ತೆ, ಕ್ಯೂಬ್ದ್ರೊಳಗೆ ಹೊಳ್ಳಿ ನೆಗೆಟಿವ್ದಾಗ ಬರ್ತದೆ. ಬಟ್ ಸ್ಕ್ವೇರ್ ಒಳಗೆ ಯಾವುದೇ ಒಂದು ನೆಗೆಟಿವ್ ಸಂಖ್ಯೆಯನ್ನು ನಾವು ಸ್ಕ್ವೇರ್ ಮಾಡಿದಾಗ ಅದು ಪಾಸಿಟಿವ್ದಾಗ ಇಲ್ಲಿ ಬರ್ತದೆ. ಸೊ ನೆಕ್ಸ್ಟ್ ಸೊ ಇದೇನ ನೆಕ್ಸ್ಟ್ ಜಿಯೋಮೆಟ್ರಿದೊಳಗೆ ನೋಡ್ಬೋದು. ಸೊ ಇದು ಅಲ್ಜಿಬ್ರಾ ಮ್ಯಾಗಿನದಾವು, ಇವು ನೆಕ್ಸ್ಟ್ ಬರ್ತಾವೆ. ಸೊ ಆಗ ಹೇಳ್ತನು ಇಲ್ಲಿ ನೀವು 100ರವರೆಗೆ ಇಲ್ಲಿ ಸ್ಕ್ವೇರ್ ನಂಬರನ್ನು ಇಲ್ಲಿ ನೋಡ್ಬೋದು. ಸೊ ಇಲ್ಲಿ 10 ಇದು 10 ಇದು 2. ಸೊ ಇವು ಎರಡದ್ದು ಕೂಡಿಸಿದಾಗ ಬರುವಂಥ ಸಂಖ್ಯೆ 12ರದ ಸ್ಕ್ವೇರ್ ನಂಬರ್. ಸೊ ಅದೇ ರೀತಿ 10 3 13, 14, 15, 16, 17, 18, 19, 20. ನೆಕ್ಸ್ಟ್ ಇಲ್ಲಿ 20 ಅದ,
21, 22, 23, 24, 25, 26, 27, 28, 29, 30. ಸೊ ಈ ರೀತಿ ಸ್ಕ್ವೇರ್ ನಂಬರ್ ಅದಾವೆ ಅಪ್ ಟು ಇಲ್ಲಿ ನಿಮ್ಗೆ 100 ತನಕ ಬರ್ತದೆ. ಸೊ ಇಲ್ಲಿ 90 ಅದ, 91, 92 ಈ ರೀತಿ ಇಲ್ಲಿ 100 ಸ್ಕ್ವೇರ್ ನಂಬರ್ ಇಲ್ಲಿ ನೋಡ್ಬೋದು. ಸೊ ಅಟ್ಲೀಸ್ಟ್ ನೀವು ಇಲ್ಲಿ 40ರವರೆಗೆ 40 ಆಗಲಿಲ್ಲ ಅಂದ್ರೂ ಇಲ್ಲಿ 30ರವರೆಗೆ, ಸೊ 30ರವರೆಗೆ ಆದರೂ ನೋಡ್ಬೋದು. ಸೊ ಇಲ್ಲಿ 40ರವರೆಗೆ ಆಗಲಿಲ್ಲ ಅಂದರೂ 30ರವರೆಗೆ ನಿಮ್ಗೆ ಬರಬೇಕಿವ. ಸೊ ಹೋಗೋಣ 30ರವರೆಗೆ ಆದರೂ ನೀವು ಭಯಪಟ್ಟು ಇರ್ಬೇಕಿವ. ನೆಕ್ಸ್ಟ್ ಸ್ಕ್ವೇರ್ ರೂಟ್ ಯೂಸಿಂಗ್ ಅ ಪ್ರೈಮ್ ಫ್ಯಾಕ್ಟರೈಸೇಷನ್. ಸೊ ಇಲ್ಲಿ ಸ್ಕ್ವೇರ್ ರೂಟನ್ನು ಪ್ರೈಮ್ ಫ್ಯಾಕ್ಟರೈಸೇಷನ್ ಮುಖಾಂತರ ನಾವು ಇಲ್ಲಿ ಕಂಡುಹಿಡಿಯೋಣ. ಸೊ ಇಲ್ಲಿ 144 ಅದ. ಸೊ ಇದನ್ನು ಯಾವ ರೀತಿ ಮಾಡೋದು ಅಂದರೆ ಇಲ್ಲಿ ಮೊದಲಿಗೆ 2 7 2, ನೆಕ್ಸ್ಟ್ 2 36, ನೆಕ್ಸ್ಟ್ 2 18, ನೆಕ್ಸ್ಟ್ 2 9, ನೆಕ್ಸ್ಟ್ 3 3, ನೆಕ್ಸ್ಟ್ 3 1. ಸೊ ಇಲ್ಲಿ 2 ಇಂಟು 2 ಇಂಟು 2 ಇಂಟು 2 ಇಂಟು 3 ಇಂಟು 3 ಅಂತ ಬಂತು. ಸೊ ಇಲ್ಲಿ ಸ್ಕ್ವೇರ್ ಅಂದಾಗ ಇಲ್ಲಿ ಎರಡೆರಡು ಒಂದು ಗುಂಪನ್ನು ಮಾಡ್ಕೋಬೇಕು ನಾವು. ಸೊ ಇಲ್ಲಿ 2 ಇಂಟು 2 ಈ ಗುಂಪಿನಿಂದ 2, ನೆಕ್ಸ್ಟ್ ಈ 2 ಇಂಟು 2 ಈ ಗುಂಪಿನಿಂದ 2, ನೆಕ್ಸ್ಟ್ ಇಲ್ಲಿ 3 ಇಂಟು 3 ಅಂದರೆ ಇಲ್ಲಿ 3ಅನ್ನು ತಗೋಬೇಕು. ನೆಕ್ಸ್ಟ್ ಇವುಗಳ ಇಂಟು ಮಾಡಿದಾಗ ಬರುವಂಥ ಸಂಖ್ಯೆ ಏನಾಗಿರ್ತದೆ ಅದು ಈ ಒಂದು ಸಂಖ್ಯೆಯ ಸ್ಕ್ವೇರ್ ರೂಟ್ ಆಗಿರ್ತದೆ. ಸೊ ಇಲ್ಲಿ 2 ಇಂಟು 2 4 ಆಗುತ್ತೆ, 4 ಇಂಟು 3 ಇಲ್ಲಿ 12 ಆಗುತ್ತೆ. 12 ಅನ್ನೋದು 144ರ ಸ್ಕ್ವೇರ್ ರೂಟ್ ಆಗಿರ್ತದೆ. ಸೊ ಇವೆಲ್ಲ ನಿಮ್ಗೆ ಗೊತ್ತದ ಅನ್ಕೋತನು, ಇಷ್ಟ ಈಜಿ ಏನು ಅಲ್ಲಿ ಕೇಳಲ್ಲ, ಆದರೂ ನಿಮ್ಗೆ ಬೇಸಿಕ್ ಗೊತ್ತಿರಲಿ ಅಂತ. ಸೊ ಈ 225 ಅಂತರೂ 15 ಅನ್ನೋದು ಗೊತ್ತದ. ಸೊ ಅದೇ ರೀತಿ ನೀವು 25 ಏನಾಗುತ್ತೆ ಅನ್ನೋದನ್ನು ಕಂಡು ಹಿಡಿದು, ಇದು 2ನೇ ಕ್ವಶನ. ಮೊದಲೇ ಕ್ವಶನಲ್ಲಿ ಕೇಳಿತ್ತು. ಸೊ ಇದು 2ನೇ ಕ್ವಶನ. ಇದರ ಆನ್ಸರನ್ನು ಕಮೆಂಟ್ ಮಾಡಿರಿ. ನೆಕ್ಸ್ಟ್ ಸೊ ಇಲ್ಲಿ ಸಮ್ ಇಂಪಾರ್ಟೆಂಟ್ ನೋಟ್ ನೋಡ್ರಿ. ಸೊ ಇಲ್ಲಿ ರೂಟ್ ಎಕ್ಸ್ ಇಂಟು ರೂಟ್ ವಾಯ್ ಇತ್ತಂದ್ರೆ, ಸೊ ಇದನ್ನು ನಾವು ರೂಟ್ ಆಫ್ ಎಕ್ಸ್ ವೈ ಅಂತ ತಗೋಬೋದು. ಸೊ ಇಲ್ಲಿ ರೂಟ್ 4 ಅದ ಇಂಟು ರೂಟ 25 ಅದ. ಸೊ ಇದನ್ನು ನಾವು ಇದನ್ನು ಮಾಡಿದಾಗ ಎಷ್ಟು ಬರ್ತದೆ 2 ಇಲ್ಲಿ 5 ಈಕ್ವಲ್ ಟು 10 ಆನ್ಸರ್ ಬರ್ತದೆ. ಸೊ ಆರ ಇಲ್ಲಿ ರೂಟ್ 4 ಇಂಟು 25 ಅನ್ನು ಮಾಡ್ಬೋದು. ಮಾಡಿದಾಗ ಇಲ್ಲಿ ರೂಟ್ 4 ಇಂಟು 25 ಮಾಡಿದಾಗ ಇಲ್ಲಿ ರೂಟ್ 100 ಬರ್ತದೆ. ಸೊ ರೂಟ್ 100 ಅದ ಇಲ್ಲಿ ರೂಟ್ ಏನಾಗುತ್ತೆ ಇಲ್ಲಿ 10 ಆಗುತ್ತೆ. ಸೊ ನಾವು ಇದನ್ನು ಈ ರೀತಿ ಕೂಡ ಬರಿಬೋದು. ನೆಕ್ಸ್ಟ್ ಇನ್ನೊಂದೇನಪ್ಪ ಅಂತಂದ್ರೆ ಇಲ್ಲಿ ರೂಟ್ ಎಕ್ಸ್ ಡಿವೈಡೆಡ್ ಬೈ ರೂಟ್ ವಾಯ್ ಇತ್ತಂದ್ರೆ, ಸೊ ಇದನ್ನು ನಾವು ಯಾವ ರೀತಿ ಬರಿಬೋದು ಅಂದ್ರೆ ರೂಟ್ ಆಫ್ ಎಕ್ಸ್ ವೈ. ಸೊ ಹೋಲ್ ರೂಟನ್ನು ಇಲ್ಲಿ ನಾವು ಹಾಕ್ಬೋದು. ಸೊ ಇದು ಕೂಡ ನಿಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್ ರೂಟ್ ಎಕ್ಸ್ ಪ್ಲಸ್ ರೂಟ್ ವೈ ಹೋಲ್ ಸ್ಕ್ವೇರ್ ಇತ್ತಂದ್ರೆ, ಸೊ ಇದೇನಾಗುತ್ತೆ ಎಕ್ಸ್ ಪ್ಲಸ್ ವೈ ಪ್ಲಸ್ 2 ರೂಟ್ ಎಕ್ಸ್ ವೈ ಆಗುತ್ತೆ. ಸೊ ಇದು ಅಲ್ಜಿಬ್ರಾಕ್
ಫಾರ್ಮುಲಾ ಒಳಗೆ ಬರ್ತದೆ. ಸೊ ಅವಾಗ ನೋಡ್ನು. ಸೊ ಇದಿಷ್ಟು ಸಾಕು. ನೆಕ್ಸ್ಟ್ ಇಲ್ಲಿ ಇದು ಪರ್ಫೆಕ್ಟ್ ಸ್ಕ್ವೇರನ್ನು ಕಂಡುಹಿಡಿಯೋದು ನಿಮ್ಗೆ ಗೊತ್ತದ. ಸೊ ಇಲ್ಲಿ ಇನ್ನೊಂದೆರಡು ಎಕ್ಸಾಂಪಲ್ ನೋಡೋದಾದ್ರೆ ಇಲ್ಲಿ 81 ಅದ. ಸೊ ಈ ಥರ ಸ್ಕ್ವೇರನ್ನು ನಾವು ಯಾವ ರೀತಿ ಕಂಡುಹಿಡಿಬೋದು ಅಂದ್ರೆ 3 2 7 27, 3 9 3 3 3 1. ಸೊ ಇಲ್ಲಿ ಟೋಟಲ 3 ಇಂಟು 3 ಇಂಟು 3 ಇಂಟು 3 ಅಂತ ಬಂತು. ಸೊ ಇಲ್ಲಿ ಎರಡೆರಡು ಪೇರ್ ಮಾಡಬೇಕು, ಅದರಲ್ಲಿ ಒಂದೊಂದು ಸಂಖ್ಯೆಯನ್ನು ತಗೋಬೇಕು. ಅವಾಗ ಇಂಟು ಮಾಡಿದಾಗ ನಮಗೆ ಬರುವಂಥ ಸಂಖ್ಯೆ ಏನಾಗ್ತದೆ, ಅದು ಸ್ಕ್ವೇರ ರೂಟ್ ಆಗಿರ್ತದೆ. ಸೊ 81ರ ಸ್ಕ್ವೇರ್ ರೂಟ 9 ಆಯಿತು. ಸೊ ಅದೇ ರೀತಿ ಇಲ್ಲಿ ನಾವು ಬೇರೆ ಸಂಖ್ಯೆಯನ್ನು ತೊಗೊಂಡಾಗ ಅವನು ಕೂಡ ಇದೇ ರೀತಿ ಮಾಡ್ಬೋದು. ಇಲ್ಲಿ ಸ್ಕ್ವೇರ್ ನಂಬರ್ ಕೊಟ್ಟಾಗ ಇದನ್ನು ಮಾಡ್ಬೋದು. 676 ಅದ. ಸೊ ಇದನ್ನು ಮಾಡಿರಿ, ಇದನ್ನು ಮಾಡಿ ಆನ್ಸರನ್ನು ಕಮೆಂಟ್ ಮುಖಾಂತರ ತಿಳಿಸ್ರಿ. ಇದು 3ನೇ ಕ್ವಶನ್ ಆಗಿರ್ತದೆ ನೋಡ್ರಿ. ಈಗಾಗಲೇ 2 ಹೇಳಲಾಗಿತ್ತು. ಸೊ ಇದು 3ನೇ ಕ್ವಶನ. ಈ ಥರ ಆನ್ಸರ್ ಎಷ್ಟು ಬರ್ತದೆ ಅಂತ ಕಮೆಂಟ್ ಮಾಡಿ ತಿಳಿಸ್ರಿ. ನೆಕ್ಸ್ಟ್ ಇಲ್ಲಿ ಇನ್ನೊಂದು ಟ್ರಿಕ್ಕನ್ನು ಹೇಳ್ತೀನಿ ನಿಮಗೆ. ಯಾವ ರೀತಿ ಅಂದ್ರೆ ಇಲ್ಲಿ ಯಾವುದೇ ಒಂದು ಸಂಖ್ಯೆಯ ಕೊನೆಯಲ್ಲಿ 5 ಇತ್ತಂದ್ರೆ, ಸೊ ಇಲ್ಲಿ 25 ಐತಿ. ಸೊ 25 ಐತಲ್ಲ, ಸೊ ಈ ಥರ ಒಂದು ಸ್ಕ್ವೇರ್ ನಂಬರನ್ನು ಯಾವ ರೀತಿ ಕಂಡುಹಿಡಿದು, ಈ ಥರ ಒಂದು ಸ್ಕ್ವೇರ್ 25ರ ಸ್ಕ್ವೇರನ್ನು ಇಲ್ಲಿ ಕೊನೆಯಲ್ಲಿ 5 ಅದ ಅಲ್ಲ, ಸೊ ಇದನ್ನು ಏನು ಮಾಡೋದು 25 ಅಂತ ಬರೆದು ಬಿಡೋದು. ನೆಕ್ಸ್ಟ್ ಈ 2ಕ್ಕೆ +1 ಮಾಡಿ ಅದನ್ನು ಇಂಟು ಮಾಡೋದು. ಸೊ ಅದನ್ನು ಇಲ್ಲಿ 3 ಆಗುತ್ತೆ. ಸೊ ಇದನ್ನು ಇಂಟು ಮಾಡಿದಾಗ ನಮಗೆ ಎಷ್ಟು ಬರ್ತದೆ, 2 3 ಇಲ್ಲಿ 6 ಆಗುತ್ತೆ. ಸೊ ಈ ಥರ ಸ್ಕ್ವೇರ್ ನಂಬರ್ 625 ಆಗುತ್ತೆ. ನೆಕ್ಸ್ಟ್ ಅದೇ ರೀತಿ ಇಲ್ಲಿ ನಾವು 65 ಅಂತವ್ರಿ. 65ರ ಸ್ಕ್ವೇರನ್ನು ಕಂಡುಹಿಡಿಬೇಕಾದ್ರೆ ಸೊ ಇಲ್ಲಿ ಜಸ್ಟ್ ಏನು ಮಾಡೋದು, ಈ 5ನ್ನು 25 ಅಂತ ಬರೆಯೋದು. ನೆಕ್ಸ್ಟ್ ಇದಕ್ಕೆ 1ನ್ನು ಸೇರಿಸೋದು. ಸೊ ಇದನ್ನು ಇಂಟು ಮಾಡೋದು. ಎಷ್ಟಾಗುತ್ತೆ, 6 7 42 ಇಲ್ಲಿ ಆಗುತ್ತೆ. ಸೊ 4225 ಏನೈತಿ, ಇದು 65ರ ಒಂದು ಸ್ಕ್ವೇರ ನಂಬರ್ ಆಗಿರ್ತದೆ. ಸೊ ಅದೇ ರೀತಿ ಇಲ್ಲಿ ನಾವು 85ರದ್ದು ಕಂಡುಹಿಡ್ರಿ. 85ರ ಸ್ಕ್ವೇರ್. ಸೊ ಇದು 4ನೇ ಕ್ವಶನ. 85ರದ್ದು ಕಂಡುಹಿಡಿದ ಇಲ್ಲಿ ಆನ್ಸರ್ ಎಷ್ಟಾಗುತ್ತೆ ಅಂತ ನೀವು ಕಮೆಂಟ್ ಮುಖಾಂತರ ತಿಳಿಸ್ರಿ. ನೆಕ್ಸ್ಟ್ ಸೊ ಇಲ್ಲಿ ಯಾವುದೇ 2 ವರ್ಗ ಸಂಖ್ಯೆಗಳ ನಡುವೆ ಏನೈತಿ, ಸೊ ಯಾವುದೇ 2 ಅಂದ್ರೆ ಸೊ ಯಾವುದೇ 2 ಅಲ್ಲ. ಸೊ ಇಲ್ಲಿ 2 ಕಂಜುಗೇಟಿವ್ ಅಂದ್ರೆ ಒಂದರ ನಂತರ ಒಂದೇನು ಬರ್ತಾವಲ್ಲ, ಆ ವರ್ಗ ಸಂಖ್ಯೆಗಳ ನಡುವೆ ಏನೈತಿ ಯಾವಾಗಲೂ ವ್ಯತ್ಯಾಸ ಆಡ್ ಸಂಖ್ಯೆನ ಆಗಿರ್ತದೆ. ಸೊ ಇಲ್ಲಿ 1 ಇದು 1ರ ವರ್ಗ, ನೆಕ್ಸ್ಟ್ ಇಲ್ಲಿ 2ರ ವರ್ಗ ಏನಾಗುತ್ತೆ 4 ಆಗುತ್ತೆ. ಸೊ ಇವುಗಳ ಮಧ್ಯೆ ವ್ಯತ್ಯಾಸ ಎಷ್ಟು 3 ಆಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ 5ರ ವರ್ಗ 25, 6ರ ವರ್ಗ 36. ಸೊ ಇವುಗಳ ನಡುವೆ ವ್ಯತ್ಯಾಸ ಎಷ್ಟಾಗುತ್ತೆ 11 ಆಗುತ್ತೆ. ಸೊ ಈ ರೀತಿ ನೀವು ಯಾವ ಬೇಕಾದರೂ 2 ಕಂಜುಗೇಟಿವ್ ನಂಬರನ್ನು ತೊಗೊಂಡಾಗ ಅವುಗಳ ವ್ಯತ್ಯಾಸ ಆಡ್ ನಂಬರ ಇಲ್ಲಿ ಆಗಿರ್ತದೆ. ಸೊ ಇದು ಕೂಡ ನಿಮ್ಗೆ ಗೊತ್ತಿರಬೇಕು. ಸೊ ನೆಕ್ಸ್ಟ್ ಟು ಫೈಂಡ್ ಅ ಸ್ಕ್ವೇರ್ ರೂಟ್ ಆಫ್ ಅ ನಾನ್ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್. ಸೊ ಇಲ್ಲಿ ನಾನ್ ಪರ್ಫೆಕ್ಟ್ ಸ್ಕ್ವೇರ್ ನಂಬರನ್ನು ನಾವು ಇಲ್ಲಿ ಕಂಡುಹಿಡಿಯೋಣ. ಸೊ ಇಲ್ಲಿ 13 ಅದ. ಸೊ 13 ಇದ್ದಾಗ ಸೊ ಇಲ್ಲಿ ಇದರ ನಿಯರ್ ಬೈ ಸ್ಕ್ವೇರ್ ನಂಬರ್ ಯಾವುದೈತೆ ಅನ್ನೋದನ್ನು ನೋಡಬೇಕು. ಸೊ ಇದರ ನಿಯರ್ ಬೈ ನೋಡಿದಾಗ ನಮ್ಗೆ ಇಲ್ಲಿ 9 ಸಿಗ್ತದೆ. ಸೊ ಹಾಗಾಗಿ 9 3ರ ವರ್ಗ ಆಗಿರ್ತದೆ ಇದು. ಸೊ ಇಲ್ಲಿ 3ರ ವರ್ಗ. ಸೊ ಇಲ್ಲಿ 3 3 9. ಸೊ ಹಾಗಾಗಿ 9ನ್ನು ಇಲ್ಲಿ ಬರ್ಕೊಂಡು
ನೆಕ್ಸ್ಟ್ ಏನು ಮಾಡೋದು, ಇಲ್ಲಿ 13ರಲ್ಲಿ 9 ಹೋದರೆ ಇಲ್ಲಿ ಎಷ್ಟು ಉಳಿತದೆ, ಇಲ್ಲಿ ನಮ್ಗೆ 4 ಉಳಿತದೆ. ಸೊ ಇಲ್ಲಿ ನೆಕ್ಸ್ಟ್ ಇಲ್ಲಿ ಪಾಯಿಂಟನ್ನು ತಗೋಬೇಕು. ಸೊ ಈ 3ನ್ನು ಹೊಳ್ಳಿ ಇದಕ್ಕೆ ಆ್ಯಡ್ ಮಾಡಬೇಕು, ಅವಾಗ ಇಲ್ಲಿ ನಮ್ಗೆ 6 ಸಿಗ್ತದೆ. ನೆಕ್ಸ್ಟ್ ಇಲ್ಲಿ ಪಾಯಿಂಟ್ ತೊಗೊಂಡೇವು ಅಂದರೆ ಇಲ್ಲಿ 2 0 ಅನ್ನು ತಗೋಬೇಕು. ಸೊ ಇಲ್ಲಿ 6ರಲ್ಲಿ ಯಾವ ಒಂದು ಸಂಖ್ಯೆಯನ್ನು ಇಂಟು ಮಾಡಿದಾಗ 400 ನಿಯರ್ ಬೈ ಬರ್ತದೆ ಅಂದರೆ ಇಲ್ಲಿ 6 ಅದ. ಸೊ ಇದಕ್ಕೆ 6ರಲ್ಲಿ ಇಂಟು ಮಾಡಿದಾಗ 6 36, 6 36, 3 39. ಸೊ ಇಲ್ಲಿ 396 ಆಗುತ್ತೆ. ಸೊ ಇಲ್ಲಿ ನಾವು 6ನ್ನು ತೊಗೊಂಡಾಗ ಸೊ ಹಾಗಾಗಿ 3.6 ಇಲ್ಲಿ ಆಗುತ್ತೆ. ಇಲ್ಲಿ ಎಷ್ಟು ಉಳಿತದೆ, ಇಲ್ಲಿ 4 ಏನೈತಿ ಇಲ್ಲಿ ಉಳಿತದೆ. ಸೊ ಮತ್ತು 2 0ನ್ನು ತೊಗೊಂಡಾಗ ನಾವು ಮತ್ತು ಇದೇ ರೀತಿ ಮಾಡ್ಬೋದು. ಸೊ ಇಲ್ಲಿ 2 0 ತೊಗೊಂಡಾಗ ಇಲ್ಲಿ ಆಗೋದಿಲ್ಲ. ನೆಕ್ಸ್ಟ್ ಇಲ್ಲಿ ಮತ್ತು ಒಂದು 0ನ ಹೆಚ್ಚಿಗೆ ತೊಗೋಬೇಕಾಗ್ತದೆ. ಸೊ ಅವಾಗ ಇಲ್ಲಿ 3.60 ಅಂತ ಇಲ್ಲಿ ಆಗುತ್ತೆ, ಯಾಕಂದರೆ ಇಲ್ಲಿ ಒಂದು 0ನ ಜಾಸ್ತಿ ತೊಗೊಂಡಾಗ. ಸೊ ನೆಕ್ಸ್ಟ್ ಇಲ್ಲಿ ಈ ಥರ ಒಂದು ಸ್ಕ್ವೇರ್ ರೂಟ್ ಏನಾಗುತ್ತೆ ಅಂದರೆ ಇಲ್ಲಿ 3.60 ಅಂತ ಇಲ್ಲಿ ಆಗುತ್ತೆ. ನೆಕ್ಸ್ಟ್ ಇದೇ ರೀತಿ ಇನ್ನೊಂದು ಎಕ್ಸಾಂಪಲನ್ನು ತೊಗೊಂಡಾಗ ಸೊ ಇಲ್ಲಿ ಸೊ 58ನ್ನು ಇಲ್ಲಿ ತೋರಿ. ಸೊ ಇತರ ನಿಯರ್ ಬೈ ಸಂಖ್ಯೆ ಯಾವುದದ, 58ಕ್ಕೆ ಅಂದ್ರೆ 7 7 49 ಆಗುತ್ತೆ. ಸೊ 7ನ್ನು ತೋರಿ, ಇಲ್ಲಿ 49 ಆಗುತ್ತೆ. ಸೊ ಎಷ್ಟು ಉಳಿತು, ಇಲ್ಲಿ 9 ಉಳಿತದೆ. ನೆಕ್ಸ್ಟ್ ಇಲ್ಲಿ 7ನ ಆ್ಯಡ್ ಮಾಡಿರಿ 14 ಆಗುತ್ತೆ. ನೆಕ್ಸ್ಟ್ ಇಲ್ಲಿ 2 0ನ್ನು ತಗೋರಿ, ಇಲ್ಲಿ ಪಾಯಿಂಟನ್ನು ಕೊಡ್ರಿ. ನೆಕ್ಸ್ಟ್ ಏನಾಗುತ್ತೆ, ಇಲ್ಲಿ 14 ಅದ. ಸೊ 900ಕ್ಕೆ ಸನೇ ಹಿಂಗೆ ಬರುವಂಗೆ ಇಲ್ಲಿ ಯಾವ ಒಂದು ಸಂಖ್ಯೆಯಿಂದ ಇಂಟು ಮಾಡ್ಬೇಕಂದ್ರೆ ಇಲ್ಲಿ ನಾವು 6ರಲ್ಲಿ ಇಂಟು ಮಾಡಿದಾಗ 6 6 36, 6 4 24, 3 27, 6 1 6, ಇದು 876 ಆಗುತ್ತೆ. ಸೊ 876 ಇಲ್ಲಿ ಆಗುತ್ತೆ. ಸೊ 10ರಲ್ಲಿ 6 ಹೋದ್ರೆ 4 ಉಳಿತದೆ, ಇಲ್ಲಿ 10ರಲ್ಲಿ 8 ಹೋದರೆ 2 ಉಳಿತದೆ, ಇಲ್ಲಿ 0 ಆಗುತ್ತೆ, 24 ಉಳಿತದೆ. ಬಟ್ ನಾವು ಇಲ್ಲಿ 6ರಲ್ಲೇ ಮಾಡಿದಾಗ 7.6 ಇಲ್ಲಿ ಈ 58ರದ ಒಂದು ಸ್ಕ್ವೇರ್ ರೂಟ್ ಆಗ್ತದೆ. ಸೊ ಮುಂದೆ ಸಂಖ್ಯೆ ಬರ್ತದೆ, ಬಟ್ ನಾವು ಇಲ್ಲಿ ಒಂದು ಡಿಜಿಟ್ಗೆ ಇಲ್ಲಿ ನಾವು ತಗೊಂಡು ನೀವು ನೆಕ್ಸ್ಟ್ ಡಿಜಿಟು ಮಾಡ್ಬೋದು. ಇಲ್ಲಿ ಮತ್ತು 2 0ನ್ನು ತೊಗೊಂಡು ಇಲ್ಲಿ ಇಂಟು ಮಾಡಬೇಕಾಗುತ್ತೆ. ಸೊ ಇಲ್ಲಿ 1 0 ತೊಂದರೆ ಇಲ್ಲಿ 2 0 ತೊಂದರೆ ಬರೋದಿಲ್ಲ, ಹಾಗಾಗಿ ಇಲ್ಲಿ ಎಕ್ಸ್ಟ್ರಾ ಇನ್ನೊಂದು 0ನ್ನು ತೊಗೋಬೇಕಾಗ್ತದೆ. ಸೊ ಇಲ್ಲಿ ಎಕ್ಸ್ಟ್ರಾ ಒಂದು 0 ತೊಗೊಂಡಿವಿ ಅಂದರೆ ಇಲ್ಲೊಂದು 0 ಇಡಬೇಕಾಗ್ತದೆ. ಸೊ ಈ ರೀತಿ ಅದನ್ನು ನಾವು ಮಾಡ್ಬೋದು. ನೆಕ್ಸ್ಟ್ ಸೊ ಇಲ್ಲಿ ನೀವು ಸೊ ಈ ಒಂದು ಸಂಖ್ಯೆದ ನೀವು ಕಂಡು ಹಿಡಿದ್ರಿ ಎಷ್ಟು ಬರ್ತದೆ ಅಂತ, 321. ಸೊ ಈ ಥರ ಒಂದು ಸ್ಕ್ವೇರ್ ರೂಟ ಎಷ್ಟು ಆಗುತ್ತಾ ಅಂತ ಕಂಡು ಹಿಡಿದು ಕಮೆಂಟ್ನಲ್ಲಿ ತಿಳಿಸ್ರಿ. ನೆಕ್ಸ್ಟ್ ಇನ್ನು ಪಾಯಿಂಟ್ದು ಬರ್ತಾವೆ. ಸೊ ಪಾಯಿಂಟ್ದು ಯಾವ ರೀತಿ ಅಂದ್ರೆ ಇಲ್ಲಿ 5.462 ಅಂತ ತೋರಿ. ಸೊ ಈ ಥರ ಒಂದು ಸ್ಕ್ವೇರ್ ರೂಟ್ ಎಷ್ಟಾಗುತ್ತೆ ಅಂತ. ಸೊ ಅವಾಗ ಸೊ ಇಲ್ಲಿ 5.462 ಅದ. ಸೊ ಇಲ್ಲಿ ಪಾಯಿಂಟ್ ಈ ಕಡೆ ಏನೈತಿ ಒಂದೊಂದು ಅಂದರೆ 2 ಸಂಖ್ಯೆಯನ್ನು ತಗೋಬೇಕು. ಪಾಯಿಂಟ್ ಈ ಕಡೆಯಿಂದ 2 ಸಂಖ್ಯೆಯನ್ನು ನಾವು ಕೆಳಗಡೆ ತಗೋಬೇಕು. ಸೊ ಈ ಕಡೆ ತೊಗೊಂಡಾಗ 5 ಅದ. 5ದ ನಿಯರ್ ಬೈ ಸಂಖ್ಯೆ ಯಾವುದಂದ್ರೆ ಇಲ್ಲಿ ವರ್ಗ ಸಂಖ್ಯೆ ಇಲ್ಲಿ 4 ಆಗುತ್ತೆ. ಸೊ ಇಲ್ಲಿ 2ರ 2 ಇಡ್ಲಿ ಇಲ್ಲಿ 4 ಆಗುತ್ತೆ. ಸೊ ಇಲ್ಲಿ 1 ಉಳಿತದೆ. ನೆಕ್ಸ್ಟ್ ಇಲ್ಲಿ ಪಾಯಿಂಟ್ ಅದಲ್ಲ, ಸೊ ಹಾಗಾಗಿ ಇಲ್ಲೂ ಪಾಯಿಂಟ್ ಇರ್ರಿ. ಇಲ್ಲಿ 46 ಏನೈತಿ ಇಲ್ಲಿ ಕೆಳಗೆ ಬರ್ತದೆ, 46. ಸೊ ಇಲ್ಲಿ 2ನ್ನ ಇದಕ್ಕೆ 2ಕ್ಕೆ ಕೂಡಿಸ್ರಿ, ಇಲ್ಲಿ 4 ಆಗುತ್ತೆ. ನೆಕ್ಸ್ಟ್ ಇಲ್ಲಿ 146 ಅದ. ಸೊ ಇದಕ್ಕೆ ನಿಯರ್ ಬೈ ಸಂಖ್ಯೆ ಅಂದರೆ ಯಾವುದಾಗುತ್ತೆ, ಇಲ್ಲಿ
ಮೂರಲೇ ತೊಗೊಂಡಾಗ 43 ಮೂರಲೇ ತೊಗೊಂಡಾಗ 3 3 9 3 4 12 129 ಆಗುತ್ತೆ. ಸೊ ಮೂರಲೇ ಇಲ್ಲಿ ತೊಗೊಂಡಾಗ 129 ಆಗುತ್ತೆ. ಸೊ ಇಲ್ಲಿ ಎಷ್ಟು ಉಳಿತದ? 16ರಲ್ಲಿ 9 ಹೋದರೆ 7 ಉಳಿತದೆ, ಇಲ್ಲಿ 1 ಉಳಿತದೆ, ಇದು 0 ಆಗುತ್ತೆ. ನೆಕ್ಸ್ಟ್ ಇಲ್ಲಿ 2 ಉಳಿತದ. ಸೊ ಇಲ್ಲಿ 2 ಅನ್ನು ತೋರಿ. ನೆಕ್ಸ್ಟ್ 2 ಅನ್ನು ತೊಗೊಂಡ ನಂತರ ಇಲ್ಲಿ 43 ಅದ. ಸೊ ಇದಕ್ಕೆ 3ಅನ್ನು ಹೊಳಗೆ ಕೂಡಿಸ್ರಿ. 3ಅನ್ನು ಕೂಡಿಸಿದಾಗ ಇದು ಎಷ್ಟಾಗುತ್ತೆ? 46 ಆಗುತ್ತೆ. ಸೊ ಇಲ್ಲಿ ಈ 2 ಅಂದ್ರೆ ಇಲ್ಲಿ 2 ಕೂಡ 0 ಕೂಡ ಇರ್ತದೆ. 0ನ್ನು ತೋರಿ. ನೆಕ್ಸ್ಟ್ 400 ಸೊ 46 ಅದ. ಇದಕ್ಕೆ ಯಾವ ಸಂಖ್ಯೆಯಿಂದ ಇಂಟು ಮಾಡ್ಬೋದು ಅಂದ್ರೆ ಇಲ್ಲಿ ನಾವು 3ರಲ್ಲೇ ಇಂಟು ಮಾಡಿದಾಗ ಎಷ್ಟಾಗುತ್ತೆ? 3 3 9, 3 6 18, 3 4 12, 1 13. ಸೊ ಇದು ಏನಾಗುತ್ತೆ ಇಲ್ಲಿ ಬರ್ತದೆ. ಸೊ 4 ತೊಗೊಂಡ್ರೆ ಏನಾಗುತ್ತೆ? 1720ಕ್ಕಿಂತ ಜಾಸ್ತಿ ಆಗುತ್ತೆ. ಹಾಗಾಗಿ 3ರಲ್ಲೇ ತೋರಿ. 3ರಲ್ಲೇ ತೊಗೊಂಡಾಗ ಇಲ್ಲಿ 2.33 ಅನ್ನೋದು ಇಲ್ಲಿ ಕರೆಕ್ಟ್ ಆಗುತ್ತೆ. 2.33 ಅನ್ನೋದು ಇಲ್ಲಿ ಸ್ಕ್ವೇರ್ ರೂಟ ಈ ಥರದ ಕರೆಕ್ಟ್ ಆಗ್ತದೆ. ಸೊ ನಿಯರ್ ಬೈ ಬರ್ತದೆ. ಸೊ ಹಾಗಾಗಿ ಏನೈತಿ ಇದು ಕರೆಕ್ಟ್ ಇಲ್ಲಿ ಆಗುತ್ತೆ. ನೆಕ್ಸ್ಟಿನ ಸೊ ಇಲ್ಲಿ ಕ್ವಶನ್ ಯಾವ ರೀತಿ ಕೇಳ್ತಾರಂದ್ರೆ, ಇಲ್ಲಿ ಕೆಳಗೆ ಒಂದು ಸಂಖ್ಯೆಯನ್ನು ಕೊಡ್ತಾರೋ. ಸೊ ಈ ಒಂದು ಸಂಖ್ಯೆಗೆ ಯಾವ ಸಂಖ್ಯೆಯನ್ನು ಕಳೆದರೆ ಅದು ಒಂದು ಪೂರ್ಣ ವರ್ಗ ಸಂಖ್ಯೆ ಆಗುತ್ತೆ. ಪೂರ್ಣ ವರ್ಗ ಸಂಖ್ಯೆ. ಸೊ ಈ ರೀತಿ ಕೇಳ್ತಾರೆ. ಸೊ ಇಲ್ಲಿ 999 ಅದ. ಸೊ ಇದನ್ನು ಕೂಡ ಅದೇ ರೀತಿ ಮಾಡ್ಬೋದು. ಸೊ ಇಲ್ಲಿ 999 ಅದ. ಸೊ ಇಲ್ಲಿ ಈ ಕಡೆಯಿಂದ ಎರಡೆರಡು ಸಂಖ್ಯೆಗಳ ಗುಂಪನ್ನು ಮಾಡ್ಬೇಕು ನಾವು. ಸೊ ಯಾವಾಗಲೂ ಏನೈತಿ ಸಂಖ್ಯೆ ಈ ಪಾಯಿಂಟದ ಈ ಕಡೆಯಿಂದ ಎರಡೆರಡು ಸಂಖ್ಯೆಗಳ ಗುಂಪನ್ನು ಮಾಡಿ ಇಲ್ಲಿ ಕೊನೆಯಲ್ಲಿ ಒಂದು ಉಳಿತದ. ಅಥವಾ 4 ಸಂಖ್ಯೆ ಇದ್ದಾಗ ಈ ರೀತಿ ಇದ್ದಾಗ ಇಲ್ಲಿ ಪಾಯಿಂಟ್ ಐತೆ ಅಂದರೆ ಇವೆರಡು ಸಂಖ್ಯೆ ಈ ರೀತಿ ಗುಂಪನ್ನು ಮಾಡಬೇಕು. ನೆಕ್ಸ್ಟ್ ಪಾಯಿಂಟ್ ಇದೆ ಈ ಕಡೆ ಏನೈತಿ ಈ ಕಡೆಯಿಂದ ಎರಡೆರಡು ಸಂಖ್ಯೆಗಳ ಗುಂಪನ್ನು ಮಾಡಿ ನಾವು ಕೆಳಕ್ಕೆ ತಗೋಬೇಕು. ಸೊ ಇಲ್ಲಿ 9 ಅದ. ಸೊ 3 3 9 ಆಗುತ್ತೆ. ಸೊ ಇಲ್ಲಿ 0 ಆಗುತ್ತೆ. ಈ 3ಅನ್ನು ಇಲ್ಲಿ ಹೊಳಗೆ ಕುಡಿಸಿದ್ರೆ ಇಲ್ಲಿ 6 ಆಗುತ್ತೆ. ಇಲ್ಲಿ 99 ಇಲ್ಲಿ ಕೆಳಗೆ ಬರ್ತದೆ. ನೆಕ್ಸ್ಟ್ ಇಲ್ಲಿ 61 6 ಅದ. ಸೊ ಇಲ್ಲಿ ಒಂದ್ಲೇನ ತೊಗೊಂಡು ನಾವು ಒಂದ್ಲೇ ತೊಗೊಂಡಾಗ ಇಲ್ಲಿ 61 ಆಗುತ್ತೆ. ಸೊ ಇಲ್ಲಿ 9ರೊಳಗೆ 1 ಹೋದರೆ 8 ಆಗುತ್ತೆ. ಇಲ್ಲಿ 38. ಸೊ ಈ 38 ಏನೈತಿಲ್ಲ. ಸೊ ಈ 38ಅನ್ನು ನಾವು ಇಲ್ಲಿ 999ರಲ್ಲಿ ಕಳೆದಾಗ 38ಅನ್ನು ಕಳೆದಾಗ ಇಲ್ಲಿ 1 ಇಲ್ಲಿ 6 ಇದು 9. ಸೊ 961 ಏನೈತಿ ಇದು ಇಲ್ಲಿ 31ರ ಒಂದು ಪೂರ್ಣ ವರ್ಗ ಸಂಖ್ಯೆ ಇಲ್ಲಿ ಆಗುತ್ತೆ. ಸೊ ನೀವು ಚೆಕ್ ಮಾಡಿ ನೋಡ್ಬೋದು. 31 ಇಂಟು 31ಅನ್ನು ಇಲ್ಲಿ ನೀವು ಮಾಡಿ ನೋಡ್ಬೋದು. ನೆಕ್ಸ್ಟ್ ಇದೇ ರೀತಿ ನೆಕ್ಸ್ಟ್ ಇನ್ನೊಂದು ಸಂಖ್ಯೆಯನ್ನು ನೋಡೋದಾದ್ರೆ ಇಲ್ಲಿ 3252 ಅಂತ ತೋರಿ. ಸೊ ಇಲ್ಲಿ 3252 ಅದ. ಸೊ ಇಲ್ಲಿ ಎರಡೆರಡು ಸಂಖ್ಯೆಗಳ ಗುಂಪು ಮಾಡಿ ತಗೋಬೇಕು. ಸೊ 3 ಸಂಖ್ಯೆ ಇದ್ದಾಗ ಈ ಕಡೆಯಿಂದ ಅಂದ್ರೆ ರೈಟ್ ಸೈಡ್ದಿಂದ ಎರಡೆರಡು ಸಂಖ್ಯೆಯನ್ನು ಗುಂಪು ಮಾಡಿ ತಗೋಬೇಕು. ಇಲ್ಲಿ 32 ಅದ. ಸೊ ನಿಯರ್ ಬೈ ವರ್ಗ ಸಂಖ್ಯೆ 5ರದದ. 5 ಇಲ್ಲಿ 25 ಆಗುತ್ತೆ. ಸೊ ಇಲ್ಲಿ 12ರಲ್ಲಿ 5 ಹೋದರೆ 7 ಉಳಿತದೆ. ಇಲ್ಲಿ 3ರಲ್ಲಿ 3 ಹೋದರೆ 0. ಇಲ್ಲಿ 52ಅನ್ನು ಕೆಳಗೆ ತೋರಿ. ಇಲ್ಲಿ 5 + 5 ಎಷ್ಟಾಗುತ್ತೆ? 10 ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಇದಕ್ಕೆ ನಿಯರ್ ಬೈ ಅಂದ್ರೆ ಇಲ್ಲಿ 7ರಲ್ಲೇ ಮಾಡಿದಾಗ 107 7 7 49 ಆಗುತ್ತೆ. 7 0 0 4 ಆಗುತ್ತೆ. 7 749 ಇಲ್ಲಿ ಆಗುತ್ತೆ. ಸೊ 749 ಆತಂದ್ರೆ 12ರಲ್ಲಿ 9 ಹೋದ್ರೆ 3 ಆಗುತ್ತೆ. ಇದು 0 ಆಗುತ್ತೆ. ಇದು 0 ಆಗುತ್ತೆ. ಅಂದರೆ 3ಅನ್ನು ಮೈನಸ್ ಮಾಡಬೇಕು. ಸೊ ಇಲ್ಲಿ 32 52ರಲ್ಲಿ ಇಲ್ಲಿ ನಾವು 3ಅನ್ನು ಮೈನಸ್ ಮಾಡಿದರೆ
ಇದು ಎಷ್ಟು 57ರಲ್ಲಿ ತಂದೆವು. ಸೊ 3 ಮೈನಸ್ ಮಾಡಿದ್ರೆ 32, 49 ಇಲ್ಲಿ ಆಗುತ್ತೆ. ಸೊ ಇದು 57ರ ಇಲ್ಲಿ ವರ್ಗ ಸಂಖ್ಯೆ 3249 ಇಲ್ಲಿ ಆಗಿರ್ತದೆ. ಸೊ ಈ ರೀತಿ ನೀವು ಕಂಡುಹಿಡಿಬೋದು. ಇದರಲ್ಲಿ ಸಂಖ್ಯೆ ಯಾವ ಸಂಖ್ಯೆನೂ ಕಳೆದರೆ ಇಲ್ಲಿ ನಮಗೆ ಪೂರ್ಣ ವರ್ಗ ಸಂಖ್ಯೆ ಸಿಗುತ್ತೆ ಅನ್ನೋದನ್ನು ಇಲ್ಲಿ ನೀವು ನೋಡ್ಬೋದು. ನೆಕ್ಸ್ಟ್ ಸೊ ಇದೇ ರೀತಿ ನೀವು ಒಂದು ಮಾಡಿರಿ. ಸೊ ಇಲ್ಲಿ 2332 ತೋರಿ. ಸೊ ಮಾಡಿ ನೋಡ್ರಿ ಎಷ್ಟು ಬರ್ತದೆ ಅಂತ. ಸೊ ಯಾವ ಸಂಖ್ಯೆನ ಕಳೆದರೆ ಯಾವ ಸಂಖ್ಯೆನ ಕಳೆದರೆ ಪೂರ್ಣ ವರ್ಗ ಸಂಖ್ಯೆ ಆಗುತ್ತೆ. ಸೊ ಇದನ್ನು ಮಾಡಿ ನೋಡ್ರಿ ಎಷ್ಟಾಗುತ್ತೆ ಅಂತ. ನೆಕ್ಸ್ಟ್ ಇನ್ನು ಯಾವ ಸಂಖ್ಯೆನ ಕೂಡಿಸಿದರೆ ಅಂತ ಬರ್ತದೆ. ಸೊ ಯಾವ ಸಂಖ್ಯೆನ ಕೂಡಿಸಿದರೆ ಅದು ಪೂರ್ಣ ವರ್ಗ ಸಂಖ್ಯೆ ಆಗುತ್ತೆ. ಅದು ಪೂರ್ಣ ವರ್ಗ ಸಂಖ್ಯೆ ಆಗುತ್ತೆ. ಸೊ ಇಲ್ಲಿ ಒಂದು ಸಂಖ್ಯೆನ ತಗೊಂಡು ಏನಪ್ಪ ಅಂತಂದ್ರೆ ಇಲ್ಲಿ 736 ತೋರಿ. ಸೊ 736 ತಂದಾಗ ಸೊ ಇಲ್ಲಿ 736 ಅದ. ಸೊ ಎರಡೆರಡು ಸಂಖ್ಯೆ ಗುಂಪು ಮಾಡಿದಾಗ 7 ಬರ್ತದೆ. ಇಲ್ಲಿ 2 2 4 ಆಗುತ್ತೆ, 3 ಉಳಿತದೆ. ನೆಕ್ಸ್ಟ್ 36ನ ಕೆಳಗೆ ತೋರಿ, ಇಲ್ಲಿ 2ನ ಕೂಡಿಸ್ರಿ, ಇದು 4 ಆಗುತ್ತೆ. ಸೊ ಇಲ್ಲಿ ಯಾವ ಸಂಖ್ಯೆಯಿಂದ ಇಂಟು ಮಾಡಿದಾಗ ಈ 336ಕ್ಕಿಂತ ಜಾಸ್ತಿ ಬರಬೇಕು. ಸೊ ಅಂಥ ಒಂದು ಸಂಖ್ಯೆನ ತಗೋಬೇಕು ನಾವು ಇಲ್ಲಿ. ಅಂಥ ಸಂಖ್ಯೆನ ಇಲ್ಲಿ ನಾವು ತೊಗೊಂಡಾಗ ಇಲ್ಲಿ 8 ತೋರಿ. 8 8 64, 8 4 32, 6 38 ಆಗುತ್ತೆ. ಸೊ ಇಲ್ಲಿ 384 ಬರ್ತಲ್ಲ. ಸೊ ಈ 384ರಲ್ಲಿ 336ನ ಇಲ್ಲಿ ಕಳೀರಿ. ಸೊ ಇಲ್ಲಿ ಎಷ್ಟಾಗುತ್ತೆ? 14ರಲ್ಲಿ 6 ಹೋದ್ರೆ 8 ಆಗುತ್ತೆ, ಇಲ್ಲಿ 4 ಉಳಿತದೆ. ಸೊ ಇಲ್ಲಿ 48ನ ಇಲ್ಲಿ ನಾವು ಕೂಡಿಸ್ಬೇಕಾಗುತ್ತೆ. ಸೊ ಈ ಸಂಖ್ಯೆಗೆ 48 ನಾವು ಇಲ್ಲಿ ಕೂಡಿಸ್ಬೇಕಾಗುತ್ತೆ. ಸೊ 48ನ ಕೂಡಿಸಿದ್ರೆ ಏನೈತಿ, ಇದು ಒಂದು ಪೂರ್ಣ ವರ್ಗ ಸಂಖ್ಯೆ ಆಗುತ್ತೆ. ಸೊ ಇಲ್ಲಿ 8ನ ತೊಂದೆವು. ಸೊ 736 ಅದ. ಸೊ 736ಕ್ಕೆ ಇಲ್ಲಿ 48ನ ಕೂಡಿಸ್ರಿ, ಇದು 14 ಆಗುತ್ತೆ, 8 ಆಗುತ್ತೆ, 784. ಸೊ ಈ 784 ಇದು 28ರ ವರ್ಗ ಸಂಖ್ಯೆ ಆಗ್ತದೆ. ನೆಕ್ಸ್ಟ್ ಇದೇ ರೀತಿ ನೀವು ಒಂದು ಮಾಡಿರಿ. ಎಷ್ಟಂದ್ರೆ 679 ಈ ಥರ ಒಂದು ಯಾವ ಸಂಖ್ಯೆ ಅದಕ್ಕೆ ಕೂಡಿಸಿರ ಅದು ಪೂರ್ಣ ವರ್ಗ ಸಂಖ್ಯೆ ಆಗುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ. ಸೊ ಇಲ್ಲಿಗೆ ಏನೈತಿ ಇದು ಸ್ಕ್ವೇರ್ ಆ್ಯಂಡ್ ಸ್ಕ್ವೇರ್ ರೂಟ್ ಮೇಗಿನೂ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಅದು ಆಲ್ ಟೈಪ್ಸ್. ಸೊ ಮತ್ತು ಮುಂದಿನ ದಿನಗಳಲ್ಲಿ ಏನೈತಿ ಇದ್ರ ಮೇಲೆ ಜಾಸ್ತಿ ಎಕ್ಸಾಂಪಲ್ ಸಾಲ್ವ್ ಮಾಡ್ತೀನೋ. ಹಾಗೆ ಕ್ವಶನ್ ಪೇಪರ್ನಲ್ಲಿ ಬಂದಂಥ ಈಗ ಮಾಡೆಲ್ ಕ್ವಶನ್ ಪೇಪರ್ ಏನು ಗ್ರೂಪ್ನಲ್ಲಿ ಸೆಂಡ್ ಮಾಡಲಾಗ್ತದಲ್ಲ, ಸೊ ಅದರಲ್ಲಿ ಬಂದಂಥ ಕ್ವಶನ್ಗಳು ಸಲ ಸಾಲ್ವ್ ಮಾಡಲಾಗ್ತದೆ. ಸೊ ನಿಮ್ಗೆ ಮೆಂಬರ್ಶಿಪ್ ಬೇಕಾದಲ್ಲಿ ಮೆಸೇಜ್ ಮಾಡಿ ಕೇಳಿ ಮೆಂಬರ್ಶಿಪ್ಪನ್ನು ಪಡ್ಕೊಳ್ಳಿ. ಹಾಗೆ ಎಕ್ಸಾಮ್ ಏನೈತಿ ಆದಷ್ಟು ಬೇಗನ ನಡೆಸ್ತಾರೋ. ಸೊ ಈ ಒಂದು ಅಧಿವೇಶನದಲ್ಲಿ ಡಿಸೈಡ್ ಆಗುತ್ತೆ ಯಾವಾಗ ಕನ್ಫರ್ಮ್ ನೋಟಿಫಿಕೇಶನ್ ಬಿಡಬೇಕು ಅನ್ನೋದನ್ನು. ಸೊ ಅದಾದ ಜಾಸ್ತಿ ಅಂದರೂ 3 ತಿಂಗಳು ಅಥವಾ 4 ತಿಂಗಳ ಒಳಗಾಗಿ. ಸೊ 3 to 4 ತಿಂಗಳ. ಸೊ ಈ 3 to 4 ತಿಂಗಳ ಒಳಗಾಗಿ ನೀವು ಕಂಪ್ಲೀಟ್ ಸಿಲೆಬಸನ್ನು ಏನೈತಿ ಮುಗಿಸಲಾಗುತ್ತೆ. ಸೊ ಆ ನಂತರ ಏನೈತಿ ನೀವು ಎಕ್ಸಾಮ್ಗೆ ಏನೈತಿ ಜಾಸ್ತಿ ಸ್ಕೋರ್ ಮಾಡೋಕ್ಕೆ ಈಸಿ ಆಗುತ್ತೆ.
ಸೊ ಈ ಸದ್ದ ಅವರು ಕಾಲ್ಫಾರ್ ಮಾಡಿ ನಿಮ್ಮದು ಎಕ್ಸಾಮ್ ಕಂಡಕ್ಟ್ ಮಾಡೈತೆ ಅಂದ್ರೂ 3 to 4 ಮಂತ್ಸ್ ಅಂತರೂ ಪಕ್ಕಾ ಹೋಗುತ್ತೆ. ಸೊ ಅಷ್ಟರಲ್ಲಿ ಏನೈತಿ ಇದು ಕಂಪ್ಲೀಟ್ ಸಿಲೆಬಸ್ ಡೀಟೇಲ್ ಆಗಿ ನಾವು ನೋಡ್ಬೋದಾಗಿರ್ತದೆ. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಧನ್ಯವಾದ.